ನಾಗರಿಕ ಹೋರಾಟ ಸಮಿತಿ ವತಿಯಿಂದ ಮೊನ್ನೆ ತಾನೇ ನಾವು ಸನ್ಮಾನ್ಯ ಜಿಲ್ಲಾಧಿಕಾರಿ ಸಾಹೇಬರಿಗೆ ಪರಿಸರ ಮಾಲಿನ್ಯ ಇಲಾಖೆ ಅವರಿಗೆ ನಾವು ಮನವಿ ಮಾಡಿದ್ದೀವಿ. ಇದು ಏನಿದು ಕರೆ ಬೂದಿ ಅಲ್ಲ, ಇದನ್ನು ತಡೆಗಟ್ಟ್ರೆ ಇಲ್ಲ ಸ್ಥಳಾಂತರ ಮಾಡ್ರಿ ಅಂತ ಹೇಳಿದ್ರು ಕೂಡ ಮತ್ತೆ ಟಿಪ್ಪರ್ ತೊಗೊಂಬಂದು ಇದನ್ನು ಮತ್ತೆ ಗುಡ್ಡ ಟೈಪ್ ಮಾಡ್ತಾ ಇದ್ರ. ಇದೇ ಮನೆಗಳು ಇಲ್ಲಿ ಅದ ನೋಡ್ರಿ, ಈ ಮನೆಗಳು ಇದೇ ಊರು. ನಾವು ಸಂಬಂಧಪಟ್ಟ ಅಧಿಕಾರಿಗಳು ನಾವು ಎಷ್ಟು ಹೇಳಿದ್ರು ರೆಸ್ಪಾನ್ಸಿಬಲ್ ಮಾಡ್ತಾ ಇಲ್ಲ. ಗಿಣಿಗೇರಿ ನಾಗರಿಕ ಹೋರಾಟ ಸಮಿತಿ ವತಿಯಿಂದ ಹಲವಾರು ಬಾರಿ ಮನವಿ ಮಾಡಿದ್ದೇನೆ. ಇಲ್ಲಿ ಜನರಿಗೆ, ವೃದ್ಧರಿಗೆ, ಮಕ್ಕಳಿಗೆ, ಸ್ಕೂಲ್ ಮಕ್ಕಳಿಗೆ ಬಹಳ ತೊಂದರೆ ಆಗ್ತಾ ಇದೆ. ಒಂದು ಏನಾರ ಗಾಳಿ ಬಂತಂದ್ರೆ ಈ ಬೂದಿ ಧೂಳ ಸೀದಾ ಗಿಣಿಗೇರಿಯಲ್ಲಿ ಬರುತ್ತೆ. ಆದ್ರೂ ಹಲವಾರು ಬಾರಿ ನಾವು ಮನವಿ ಮಾಡಿದ್ರು. ಸನ್ಮಾನ್ಯ ಜಿಲ್ಲಾಧಿಕಾರಿ ಸಾಹೇಬರು ಹಾಗೂ ಪರಿಸರ ಮಾಲಿನ್ಯ ಇಲಾಖೆಯವರು ಏನ್ ಮಾಡ್ತಾ ಇದ್ದೀರಾ, ಬನ್ನಿ ಇದು ವಿಸಿಟ್ ಕೊಡಿ, ನೋಡ್ರಿ, ಪರಿಶೀಲನೆ ಮಾಡ್ರಿ, ನಿಮಗೆ ಒಪ್ಪಿಗೆ ಇದ್ರು ಇಲ್ರಿ, ನೋಡ್ತಾ ಇದ್ದೀರಾ. ನಾವು ಇಷ್ಟು ಮನವಿ ಮಾಡಿದ್ರು, ಗಿಣಿಗೇರಿ ನಾಗರಿಕ ಹೋರಾಟ ಸಮಿತಿ ಮನವಿ ಮಾಡಿದ್ರೆ ಯಾಕೆ ರೆಸ್ಪಾನ್ಸಿಬಲ್ ಮಾಡ್ತಾ ಇಲ್ಲ ಸಾಹೇಬ್ರೆ? ನೋಡ್ರಿ, ಸಾಮಾನ್ಯ ಜನರ ಟಿಬಿ, ಕ್ಯಾನ್ಸರು ಮತ್ತು ಅಸ್ತಮಾ ಹಲವಾರು ರೋಗಗಳು ತುತ್ತಾಗ್ತಾ ಇದ್ದಾವೆ ಗಿಣಿಗೇರಿಯಲ್ಲಿ. ಸರಿಯಾಗಿ ಹಾಸ್ಪಿಟಲ್ ಇಲ್ಲ, ಸರಿಯಾಗಿ ಏನು ವ್ಯವಸ್ಥೆ ಇಲ್ಲ ಗಿಣಿಗೇರಿಯಲ್ಲಿ. ಕಲ್ಯಾಣಿ ಸ್ಟೀಲ್ ಲಿಮಿಟೆಡ್ ಅವರಿಗೆ ನೀವು ಮನವಿ ಇದು ಲೆಟರ್ ಕಳಿಸಿರಿ, 5 ದಿವಸ ಒಳಗೆ ತೆರವುಗೊಳಿಸಿರಿ ಅಂತ ಕಳಿಸಿದ್ರಿ. ಅದಕ್ಕೆ ಏನು ನಿಮಗೆ ಉತ್ತರ ಕೊಟ್ಟಿದ್ದಾರೆ ಹೇಳಿ ಸರ್? ನೋಡಿ ಬನ್ನಿ, ಇಲ್ಲಿ ಮತ್ತೆ ಗುಡ್ಡದಂತ ಹಾಕ್ತಾ ಇದ್ದಾರೆ. ಬಂದು ಪರಿಶೀಲನೆ ಮಾಡಿ ಸರ್. ಪರಿಸರ ಮಾಲಿನ್ಯ ಇಲಾಖೆಯವರೇ, ನೀವು ಬಂದು ಇದನ್ನು ನೀವು ಬಂದು ಇದು ಏನು ಸಮಸ್ಯೆ ಅನ್ನೋದ ನೀವು ತಿಳ್ಕೊಬೇಕ್ರಿ. ಇಲ್ಲಿ ಸಾಮಾನ್ಯ ಜನರಿಗೆ ಬಹಳ ತೊಂದರೆ ಆಗ್ತಾ ಇದೆ. ಇದು ಗುಡ್ಡ ಟೈಪ್ ಹಾಕ್ತಾ ಇದ್ದಾರೆ, ಮತ್ತೆ ಡೈಲಿ ಟಿಪ್ಪರ್ಗಳು ಬರ್ತಾ ಇದಾವೆ. ಇಲ್ಲ ಊರಿಗೆ ಅದಕ್ಕೊಂದು 2 ಮೀಟರ್ ಕೂಡ ಇಲ್ಲ. ನೋಡ್ತಾ ಇದ್ರಿ, 2 ಮೀಟರ್. ನಮ್ಮ ಗಿಣಿಗೇರಿ ನಾಗರಿಕ ಹೋರಾಟ ಸಮಿತಿ ವತಿಯಿಂದ ನೀವು ಆದಷ್ಟು ಬೇಗ ಇದು ಕ್ರಮ ಕೈಗೊಳ್ಳಿಲ್ಲದ್ರೆ ನಾವು ಗಿಣಿಗೇರಿ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ. ಇದು ಜನರ ಪರವಾಗಿ, ಮಕ್ಕಳ ಪರವಾಗಿ, ಸ್ಕೂಲ್ ಮಕ್ಕಳ ಪರವಾಗಿ ನಾವು ಒಂದು ದಿಟ್ಟ ಹೆಜ್ಜೆ ಇಟ್ಟಿದ್ರೆ ಹೋರಾಟ ಮಾಡಬೇಕಾಗತ್ತೆ ಗಿಣಿಗೇರಿ ನಾಗರಿಕ ಹೋರಾಟ ಸಮಿತಿ ವತಿಯಿಂದ. ಧನ್ಯವಾದ.